ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಾಗಿ ಕಾಯ್ದು ಕುಳಿತಿದ್ದ ಯುವ ಜನತೆಗೆ ಸರ್ಕಾರ ಕೊನೆಗೂ ಮಣಿದಿದೆ. ಗುಡ್ ನ್ಯೂಸ್ ನೀಡಿದೆ. ಸರ್ಕಾರಿ ಹುದ್ದೆಗಳ ಆಕಾಂಕ್ಷಿಗಳ ಹೋರಾಟಕ್ಕೆ ಜಯ ಸಂದಿದೆ. ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಸರ್ಕಾರ ಮಣಿದಿದೆ. ಸುಮಾರು 56,432 ಖಾಲಿ ಹುದ್ದೆ ನೇಮಕಕ್ಕೆ ಸಂಪುಟ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನೇಮಕಾತಿ ಪ್ರಕ್ರಿಯೆ ಆರಂಭಕ್ಕೆ ಅನುಮೋದನೆ ಸಿಕ್ಕಿದೆ. ರಾಜ್ಯದಲ್ಲಿ ಸರ್ಕಾರಿ ಕೆಲಸಕ್ಕಾಗಿ ಕಾದು ಕುಳಿತಿರುವಂತಹ ಲಕ್ಷಾಂತರ ಯುವ ಜನತೆಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ದೊಡ್ಡ ಸಿಹಿ ಸುದ್ದಿಯೊಂದನ್ನು ನೀಡಿರುವುದು. ಕಳೆದ ಹಲವು ತಿಂಗಳಿಂದ ಮೀಸಲಾತಿ ಗೊಂದಲಗಳಿತ್ತು. ಅದಾದ ನಂತರದಲ್ಲಿ ಕೆಲವೊಂದಷ್ಟು ನೇಮಕಾತಿ ಪ್ರಕ್ರಿಯೆಗಳು ಕೂಡ ಆಗ್ತಾ ಇರಲಿಲ್ಲ. ಹಾಗಾಗಿ ಎಲ್ಲ ವಿಚಾರಗಳನ್ನು ಮುಂದಿಟ್ಕೊಂಡು ಒಂದು ರೀತಿ ಜೆನ್ಜಿ ಹೋರಾಟವನ್ನು ಕೂಡ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಯುವ ಜನತೆ ಮಾಡಿದ್ರು. ಇದನ್ನೆಲ್ಲ ನೋಡಿದ ನಂತರದಲ್ಲಿ ನಿನ್ನೆ ಸಚಿವ ಸಂಪುಟ ಮಹತ್ವದ ತೀರ್ಮಾನವನ್ನು ಕೈಗೊಂಡಿದೆ. ಒಟ್ಟು 56,432 ವಿವಿಧ ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಅಧಿಕೃತವಾಗಿ ಚಾಲನೆಯನ್ನ ನೀಡಿದೆ. ಆರ್ಥಿಕ ಇಲಾಖೆ ಸೇರಿ ಸಂಬಂಧಪಟ್ಟ ಇಲಾಖೆಗಳು 1 ತಿಂಗಳ ಒಳಗಾಗಿ ಪ್ರಕ್ರಿಯೆ ನಡೆಸಬೇಕು. ಸುದ್ದಿಗೋಷ್ಠಿಯಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. 2022ಕ್ಕೆ ಮೊದಲು ಜಾರಿಯಲ್ಲಿದ್ದ 50% ಮೀಸಲಾತಿ ರೋಸ್ಟರ್ ಬಿಂದು ಅನ್ವಯವೇ ಹುದ್ದೆ ನೇಮಕ ಮಾಡಬೇಕು. ಕೆಪಿಎಸ್ಸಿ ಕೆಇಎ ಅಡಿ 4,409 ಹುದ್ದೆ, 371 ಜೆ ಅಡಿಯಲ್ಲಿ 32,132 ಹುದ್ದೆ. ಆರ್ಥಿಕ ಇಲಾಖೆ ಹೊಸದಾಗಿ ನೇಮಕ ಮಾಡಿಕೊಳ್ಳುವುದಕ್ಕೆ ಅನುಮೋದನೆ ನೀಡಿರುವ 24,300 ಹುದ್ದೆ ಸೇರಿದಂತೆ ಒಟ್ಟು 56,432 ಹುದ್ದೆಗಳ ಭರ್ತಿಗೆ ಸಂಪುಟ ಅಸ್ತು ಅಂದಿದೆ. ಸದ್ಯ ಕೆಲವೊಂದಷ್ಟು ನೇಮಕಾತಿ ಪ್ರಾಸೆಸ್ಗೆ ಸಂಬಂಧಪಟ್ಟಂತೆ 2022ಕ್ಕೂ ಮೊದಲು 50% ಮೀಸಲಾತಿ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ರೋಸ್ಟರ್ ಬಿಂದು ಅನ್ವಯವನ್ನ ನೇಮಕಾಗೆ ಮಾಡಿಕೊಳ್ಬೇಕು. ಕೆಪಿಎಸ್ಸಿ ಅಥವಾ ಕೆಇಎ ಅಡಿಯಲ್ಲಿ 4,409 ಹುದ್ದೆಗಳನ್ನು 371 ಜೆ ಅಡಿ 32,132 ಹುದ್ದೆಯನ್ನ ಆರ್ಥಿಕ ಇಲಾಖೆ ಹೊಸದಾಗಿ ನೇಮಕ ಮಾಡಿಕೊಳ್ಳುವುದಕ್ಕೆ ಈಗಾಗಲೇ ಅನುಮೋದನೆಯನ್ನ ನೀಡಿದೆ. ಜೊತೆಗೆ 24,300 ಹುದ್ದೆ ಸೇರಿದಂತೆ ಓವರ್ ಆಲ್ 56,432 ಹುದ್ದೆಗಳ ಭರ್ತಿಗೆ ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮೀಸಲಾತಿ ಮಿತಿ 50% ಮೀರದಂತೆ ನೇಮಕಾತಿಗೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. 50% ಮೀಸಲಾತಿಯೊಂದಿಗೆ ನೇಮಕಾತಿಗೆ ಸಂಪುಟ ಒಪ್ಪಿಗೆ ನೀಡಿದೆ. ಎಸ್ಸಿ 2%, ಎಸ್ಟಿ 4% ಹುದ್ದೆಗಳ ಪ್ರತ್ಯೇಕ ಮೀಸಲು, ಶೇಕಡವಾರು ಹುದ್ದೆಗಳು ಕೋರ್ಟ್ ತೀರ್ಪಿಗೆ ಕಾಯ್ದಿರಿಸುವುದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ಕೆಲವೊಂದಷ್ಟು ವಿವಾದ ಕೂಡ ಇತ್ತು. ಅದರಲ್ಲಿ ಎಸ್ಸಿಗೆ 15%, ಎಸ್ಟಿಗೆ 3%, ಒಬಿಸಿಗೆ 32% ಮೀಸಲಾತಿ ಇತ್ತು. ಅದಾದ ನಂತರದಲ್ಲಿ ಬಿಜೆಪಿ ಸರ್ಕಾರ ಎಸ್ಸಿ ಮೀಸಲನ್ನ 17%ಕ್ಕೆ, ಎಸ್ಟಿಯನ್ನ 7%ಕ್ಕೆ ಹೆಚ್ಚಿಗೆ ಮಾಡುತ್ತೆ. ಸುಪ್ರೀಂ ಕೋರ್ಟ್ನ 50% ಮೀಸಲಾತಿ ಮಿತಿ ಕೂಡ ಉಲ್ಲಂಘನೆ ಆಗುತ್ತೆ. ಕಾಂಗ್ರೆಸ್ ಸರ್ಕಾರದಿಂದ ಎಸ್ಸಿ ಸಮುದಾಯಕ್ಕೆ 6 ಹಾಗೆ 5ರಂತೆ ಒಳ ಮೀಸಲಾತಿಗೆ ಅಸ್ತು ಅಂದಿತ್ತು. ಈ ಹಿಂದೆ ಮೀಸಲಾತಿ 56% ಮೀರಿದ್ದರಿಂದ ನೇಮಕಾತಿಗೆ ಬಹಳಷ್ಟು ಅಡಚಣೆ ಆಗ್ತಾ ಇತ್ತು. ಈ ಎಲ್ಲ ಒತ್ತಡದ ಹಿನ್ನೆಲೆಯಲ್ಲಿ 2022ರ ಮೀಸಲಾತಿಯಂತೆ ನೇಮಕಾತಿ ಮಾಡಿಕೊಳ್ಬೇಕು ಅನ್ನೋದು ಕೆಲವೊಂದಷ್ಟು ಮೀಸಲಾತಿಯ ವಿವಾದ ಆಗಿತ್ತು. ಅದೆಲ್ಲದಕ್ಕೂ ಈಗ ಕ್ಲಾರಿಟಿ ಕೊಟ್ಟಿದ್ದಾರೆ. 56,432 ಹುದ್ದೆಗಳನ್ನು ತುಂಬೋದಕ್ಕೆ ಈಗ ಕೆಲವು ಪ್ರಕ್ರಿಯೆಗಳನ್ನು ಮಾಡಿಟ್ಕೊಂಡಿದ್ದೀವಿ. ಕೆಲವು ಕಾರಣಗಳಿಂದ ನಿಲುಗಡೆ ಆಗಿದ್ವು. ಅವೆಲ್ಲವುಗಳನ್ನು ಇದನ್ನು ಮಾಡಿ 56,432 ಹುದ್ದೆಗಳನ್ನು ತುಂಬೋದಕ್ಕೆ 30 ದಿವಸದಲ್ಲಿ ಪ್ರಕ್ರಿಯೆಯನ್ನು ಪ್ರಾರಂಭಗೊಳಿಸಬೇಕು. ಅದರಲ್ಲಿ 24,300 ಹುದ್ದೆಗಳು ಹಾಗೂ 371 ಜೆ ಏರಿಯಾದಲ್ಲಿ ಬರ್ತಕ್ಕಂಥ 32,132 ಹುದ್ದೆಗಳು, ಒಟ್ಟು 56,432 ಹುದ್ದೆಗಳನ್ನು ಇವತ್ತು ರಾಜ್ಯ ಸಚಿವ ಸಂಪುಟ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಪ್ರಮಾಣ ಹೆಚ್ಚಿಸಿರುವುದನ್ನು ಹಾಗೂ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಮಾನ್ಯ ನ್ಯಾಯಾಲಯದಲ್ಲಿ ಪ್ರಶ್ನಿಸಿರುವ ಹಿನ್ನೆಲೆಯೊಳಗೆ
ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಕೆಳಕಂಡಂತೆ ನಾವು ನಿರ್ಣಯ ತೆಗೆದುಕೊಂಡಿದ್ದೇವೆ.